ನನ್ನ ಚಾನಲ್ ಡಿಲೀಟ್ ಮಾಡ್ತೀನಿ ಅಂತ ನನ್ನ ಹೆದರಿಸಿದ್ರಿ ಎಷ್ಟೋ ಜನ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ನಡೆಯುತ್ತಂತ ನೋಡೋಣ. ಹಂಗೆ ನನ್ನ ಧ್ವನಿ ಎಲ್ಲ ಫುಲ್ ಹೊಡೆದೈತ್ರಿ, ನೆಗಡಿ ಬಂದು ನೋಡ್ರಿ, ನಮ್ಮ ಆಕಾರ ಎಲ್ಲ ತಪ್ಪೈತಿ. ನೋಡಿದ್ರೆ ಫುಲ್ ವಾಯ್ಸ್ ಅಂತ ಫುಲ್ ಚೇಂಜ್ ಆಗೈತಿ. ಮನ್ಯಾಗ ಇಬ್ರಿಗೂ ಆರಾಮಿಲ್ಲ, ಅವ್ರಿಗೂ ಆರಾಮಿಲ್ಲ, ಅವರು ಮಕ್ಕೊಂಡು ಬಿಟ್ಟಾರ ನಮ್ಮ ಮನೆಯವ್ರು, ಹಂಗೂ ಆರಾಮಿಲ್ಲ. ಹಂಗೆ ನಂದಂತ್ರ ಧ್ವನಿ ಎಲ್ಲ ಹದಗೆಟ್ಟು ಹೋಗೈತ್ರಿ. ಸೊ ನೋಡ್ರಿ, ಮಧ್ಯಾಹ್ನ ಅಡುಗೆ ಮಾಡಿದ್ದೆ, ಏನು ಅನ್ನ ಸಾರು, ಆಮೇಲೆ ಮೀನಿನ ಒಣ ಪಲ್ಯ, ರೊಟ್ಟಿ ಮಾಡಿದ್ದೆ. ಮತ್ತು ಊಟ ಮಾಡ್ಕೊಂಡು ಈಗ ಅಮ್ಮನೂ ಊರಿಗೆ ಹೋಗ್ತಾರೆ. ಇವತ್ತು ಸ್ವಲ್ಪ ದವಾಖಾನೆಗೆ ಇನ್ನು ಅಲ್ಲಿ ಊರಾಗ ತೋರ್ಸಾಕತ್ತೀವಿ ರೀ. ಅದ್ರ ಸಂಬಂಧ ಅಲ್ಲಿ ಹೊಂಟಾರಿ. ಇವತ್ತು ನಾನು ಬರ್ತೀನಿ, ನಡುವೆ ಬಿಟ್ಟು ಬರ್ತೀನಿ ಹಾವೇರಿ ಮಠ ಅಂದೆ. ಇಲ್ಲ ನನಗೆ ಸ್ವಲ್ಪ ಆರಾಮ ಅನ್ಸಾಕತ್ತೈತಿ, ನಾನು ಒಬ್ಳು ಹೋಗ್ತೀನಿ ಅಮ್ಮ ಅನ್ನಾಗತ್ತಾರ ರೀ. ಈಗ ಅಮ್ಮನ ಹೋಗ್ತಾರೆ, ಕಳಿಸ್ಕೊಡ್ತೇನೆ ರೀ. ಒಂಚೂರು ಬೆಳಗ್ಗಿಂದ ಹೋಗ್ತೇನೆ ಅಂದ್ರೆ ಕಳ್ಸೋಕ್ಕಾಗಲಿಲ್ಲ, ಕೂತ್ಕೊರ್ವ ತಂಪತ್ನಾಗ ಹೋಗಂತೆ ಅಂತ ಅಂದೆ. ಈಗ ತಂಪತ್ತಾಗ್ತೈತೆ ರೀ, ಒಂದು ಸ್ವಲ್ಪ ಕುಂದ್ರ ತನಕ ಹೇಳೋ ತನಕ ಅಂದ್ರೆ ಈಗ ಹೋಗ್ತಾರೆ ರೀ ಅಮ್ಮನ. ಇದು ನಿನ್ನೆ ನೋಡ್ರಿಪ್ಪ ಸ್ಟ್ರಾಬೆರಿ ತಂದಿದ್ದೆ. ಇದು ಭಾಳ ಹುಳಿ ಇದ್ದಂಗೆ ಆದವ್ರಪ್ಪ ಒಂಚೂರ. ಇದಕ್ಕೆ ಒಂಚೂರು ಸಕ್ಕರೆ ಹಾಕ್ಕೊಂಡು ತಿಂದ್ರಾಯ್ತು ಅಂತಂದು ಸಕ್ಕರೆ ಹಾಕ್ಕೊಳಕತ್ತೀನಿ. ಮಸ್ತ್ ಇರ್ತಾವ್ರಿ ಇವು ಸ್ಟ್ರಾಬೆರಿ ಅನ್ನು. ಈಗಂತೂ ಪೇಟ್ಯಾಗ 100 ರೂಪಾಯಿಗೆ 3 ಬಾಕ್ಸ್ ಅವು. ರಂಜಾನ್ ಹೊತ್ತಾಗ ಜಾಸ್ತಿ ರೀ ಇವು. ಸ್ಟಾಕ್ ಕೊಂಡ್ಕೊಳ್ತಿದ್ವು ನೋಡ್ರಿ, ಈಗ ಇಷ್ಟ ಉದಾವು. ವಾವ್ ನೈಸ್. ಬಾಂಡೆ ಎಲ್ಲ ಕುಡ್ಯಾವ್ರಿ. ಅಡುಗೆ ಮಾಡಿದ್ದು ಒಣ ಮೀನ ಪಲ್ಯ ಮಾಡಿದ್ದ, ಬಿಸಿ ರೊಟ್ಟಿ, ಅನ್ನ ಸಾರು ಎಲ್ಲ ಮಾಡಿದ್ದಿರಪ್ಪ. ಊಟ ಮಾಡಿಕೊಂಡೆ. ನಾನಂದ್ರೆ ರೋಜಾ ಇಲ್ಲ. ಅಮ್ಮ ನೋಡಿದ್ರೆ ಹೊರಗಡೆ ಮಲ್ಕೊಂಡಾರ. ಅಮ್ಮ ಇವತ್ತು ಊರಿಗೆ ಹೊಂಟಾರ್ರಿ. ಅಮ್ಮ ನೋಡ್ರಿ ಬಂದಿದ್ದೆ. ಅಮ್ಮ ಹೊಂಟೇವೆ ಒಬ್ಬ ಅಂದಾರ ಅರದಕ್ಕೆ ಬಿಡು. ಅಮ್ಮ ನೋಡ್ರಿ ಹೊಂಟಾರ. ಅಮ್ಮ ಆರಾಮಾಗಿ ಬಾರ್ಬ. ಹಾಂ ಹೋಗಿ ಬರ್ತೀನಿ ಸಂಜೆ ಮುಂದೆ. चा पीक जाते ते चा नको छोड़ एसिडिटी जाकते मैं आराम से जा अंतिकाले का तुम जा. हाँ ಅಡಿಕೆಯಲ್ಲಿ ಬಿಟ್ಟು ಹೋದ್ರು ನಮ್ಮ. ಈಗ ಬ್ಯಾಸ್ರು ನೋಡ್ರಿ ಮನೆ ಖಾಲಿ ಅನ್ಸುತ್ತೆ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಅಮ್ಮ ಹೋದ್ರೆ ಪಾಪ ಬೇಜಾರಾಗತ್ತೈತ್ರಪ್ಪ ಮನ್ಯಾಗ. ನೋಡ್ರಿ ಖಾಲಿ ಎಲ್ಲ ಮನೆ. ಅಮ್ಮ ಹೊರ್ಗೆ ಇರ್ತಿದ್ರೆ, ಈಗ ಒಬ್ಬಳು ಆಗ್ಬಿಟ್ಟೀನಿ ಹೊರ್ಗೆ. ನನ್ನ ಮಾತು ಸರಿಯಾಗಿ ನಿಮ್ಗೆ ಅರ್ಥ ಆಗಂಗಿಲ್ಲ ಅಂತ ಅಂದ್ಕೊಳಕತ್ತೀನಿ. ಯಾಕಂದ್ರೆ ಧ್ವನಿ ಹೊಡೆದಿದ್ಕೆ ಏನು ನೋಡ್ರಿ, ನೆಗಡಿ ಸಂಬಂಧ ಈ ಥರ ಧ್ವನಿ ಹೊಡೆದ್ಬಿಟ್ಟೈತಿ. ಮತ್ತು ನೋಡ್ರಿ ಫ್ರೆಂಡ್ಸ, ಈಗ ಇವತ್ತಿನ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು ರೀ. ಅದೇನಪ್ಪ ಅಂದ್ರೆ ನಮ್ಮ ಚಾನಲ್ ಯಾವ ರೀತಿ ಡಿಲೀಟ್ ಆಗ್ತಾವ ಅನ್ನೋದ್ರ ಬಗ್ಗೆ ರೀ. ಯಾಕಂದ್ರೆ ನಾನು ಚಾನಲೆಲ್ಲ ಡಿಲೀಟ್ ಆಗಿತ್ತು ರೀ. ಈಗ ಡಿಲೀಟ್ ಆಗಿ ಮತ್ತು ರಿಕವರಿ ಆಯಿತು. ಸೊ ಯಾವ ರೀತಿ ಅದನ್ನು ಆಗುತ್ತೆ, ಯಾವ ರೀತಿ ಇಲ್ಲ ಪ್ರಾಬ್ಲಮ್, ಯೂಟ್ಯೂಬ್ ಒಳಗೆ ಭಾಳ ಅಂದ್ರೆ ಭಾಳ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ನಾವು ಪಾಲಿಸ್ಲೇಬೇಕು ರೀ. ಇಲ್ಲಿಕ್ರ ಅದನ್ನ ಭಾಳ ಅಂದ್ರೆ ಭಾಳ ತೊಂದರೆ ನಾವು ಸಿಕ್ಕಾಕೊಂತೀವಿ. ಇದ್ರಾಗ
ರೂಲ್ಸ್ ಪ್ರಕಾರ ನಾವು ವಿಡಿಯೋನು ಮಾಡ್ಬೇಕು, ಅದ್ರ ತಕ್ಕಂಗೆ ನಾವು ನಡ್ಕೊತ ಬರ್ಬೇಕು. ಅಂದ್ರೆ ನಾವು ಯೂಟ್ಯೂಬ್ ಒಳಗೆ ಸಕ್ಸಸ್ ಆಗೋದು, ಅಲ್ಲಿ ತನಕ ನಾವು ಸಕ್ಸಸ್ ಆಗಂಗಿಲ್ಲ. ಅವರು ಹೆಂಗೆ ಬೇಕು ಹಂಗೆ ನಾವು ಈಗ ಯೂಸ್ ಮಾಡಿಕೊಂಡ್ರೆ ಅದು ಯೂಟ್ಯೂಬೇ ಅಲ್ರಿ. ಬಟ್ ಅದು ನಾವು ಸರಿತಂಗೆ ಮಾಡ್ಕೊತ ಹೋದ್ರೆ ನಮ್ಗೆ ಇನ್ನೂ ಅದರಿಂದ ಫಲ ಸಿಗ್ತೈತೆ ಅನ್ನೋದಂತೂ ಗ್ಯಾರಂಟಿ ರೀ. ಸೊ ನೋಡಿರಿ, ಈಗ ಯಾವ ರೀತಿ ಡಿಲೀಟ್ ಆಗ್ಬೋದು ಚಾನಲ್ಸ್ನ. ಈಗ ನನ್ನ ಚಾನೆಲ್ ಆಲ್ರೆಡಿ ಈಗ ಡಿಲೀಟ್ ಆಗಿ ಮತ್ತೆ ರಿಕವರಿ ಆತಲ್ರಿ. ಈಗ ಆವಾಗಿಂದ ಪ್ರಾಬ್ಲಮ್ಮ ಗೊತ್ತಾಗಿ ನಾನು ಇವತ್ತಿನ ಈ ವಿಡಿಯೋ ಮಾಡಾಕತ್ತೀನಿ. ಯಾಕಪ್ಪ ಅಂದ್ರೆ ಅದನ್ನು ನಾವು ಈಗ ಲೈವ್ ಮಾಡ್ತಿರ್ತೀವಿ. ಈಗ ವಿಡಿಯೋ ಜಾಸ್ತಿ ನಾನು ಲೈವ್ದಾಗ ನೋಡ್ರಿ, ನಾವು ಲೈವ್ದಾಗ ಏನು ತಪ್ಪು ಮಾಡ್ತೀವಪ್ಪ ಅಂದ್ರೆ ಜಾಸ್ತಿ ಈಗ ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ಸ್ ಹಾಕ್ತಿರ್ತಾರೆ, ಹಾಗೆ ಹಿಂಗೆ ಅಂತ. ಈಗ ನಮ್ಗೆ ತಡ್ಕೊಳಕ್ಕೆ ಹಂಗಿಲ್ಲ ರೀ. ಅದನ್ನು ತಡ್ಕೊಳ್ಳಾರ್ದಕ್ಕೆ ನಾವೇನಂತೀವಿ, ಅವ್ರು ಬೈದು ಬಿಟ್ಟಿರ್ತಾರೆ, ಏನಾರ ಅಂತಿರ್ತಾರೆ, ಬೇಕಂತನೇ ಜಗಳ ತೆಗಿಯೋಕಂತಂದು. ಸೊ ನಾನಾ ಥರ ಇದು ಮಾಡ್ತಿರ್ತಾರೆ ರೀ. ಈಗ ಅಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಗೆ ಸಿಟ್ಟು ಬರೋ ಹಂಗೆ ಈಗ ಮಾಡಿಬಿಡ್ತಾರೆ ರೀ ಅವರು ಕೂಡ. ಈಗ ನಾವೇನಂತೀವಿ, ಸಿಟ್ಟು ಬಂದು ಹೆಂಗೆ ಬೇಕು ಹಂಗೆ ಮಾತಾಡ್ತೀವಿ, ಜಗಳ ಒಂದಕ್ಕೊಂದು ಮಾತು ಬೆಳೆದು ಅಲ್ಲೇ ಜಗಳ ಆಗ್ಬಿಡ್ತಾವಲ್ರಿ. ಆ ಜಗಳಲಿಂತ್ರ ಏನಾಗ್ತೈತೆ ರೀ, ಮಾತು ಸ್ವಲ್ಪ ಒರಟಾಗಿ ಬಂದುಬಿಡ್ತಾವೆ. ನಮ್ಮೂ ಹೊರಟಾಗ್ತಾವೆ, ಅವರು ಹೊರಟಾಕೋ. ಅದನ್ನು ನಾವು ಮಾತಾಡಿದ್ದು ರೆಕಮೆಂಡೇಶನ್ದಾಗ ತೊಗೊತೈತ್ರದು. ಯಾಕಂದ್ರೆ ಅದು ಸರ್ಚ್ ಒಳಗೆ ನಮ್ಮ ಯೂಟ್ಯೂಬ್ಸ್ ಏನು ಚೆಕ್ ಮಾಡ್ತಿರ್ತೈತಿ ಅವಾಗೂ ತೊಗೋತೈತಿ. ಆಮೇಲೆ ನಾವೇನು ಟೈಪಿಂಗ್ ಮಾಡ್ತೀವಲ್ರಿ, ಬೈದಿದ್ದಾಗಲಿ ಅವರು ಬೈದಿದ್ದು ಟೈಪಿಂಗ್ ಆಗಲಿ ಮಾಡಿರ್ತಾರಲ್ರಿ. ಸೊ ಅದು ಕೂಡ ಅದನ್ನು ಚೆಕಿಂಗ್ನಾಗ ತೊಗೊಂಡು ಏನು ಮಾಡ್ತೈತಂತಪ್ಪ ಅಂದರೆ, ಈ ಚಾನಲ್ ಒಳಗೆ ಭಾಳ ಕೆಟ್ಟ ಪದಾನ ಉಪಯೋಗ ಮಾಡಾಕತ್ತಾರ. ಈ ಥರ ಈಗ ನಾವು ಇದನ್ನು ಡಿಲೀಟ್ ಮಾಡಿಬಿಡ್ಬೇಕಂತ ಒಂಥರ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ. ಚಾನಲ್ ಜಗಳ ಆಗಬಾರ್ದು, ಬೈಯಕ್ಕೆ ಹೋಗ್ಬಾರ್ದು ಇಂಥವೆಲ್ಲ. ಬಟ್ ಏನು ಮಾಡ್ಬೇಕ್ರಿ, ಒಂದೊಂದು ಟೈಮ್ದಾಗ ನಾವು ಅವ್ರಿಗೂ ಹೊಳ್ಳಿ ಅನ್ನೋ ಪರಿಸ್ಥಿತಿ ಬಿಟ್ಟಿರ್ತೈತಿ. ಯಾಕಂದ್ರೆ ಅವ್ರು ಅಷ್ಟು ಸಿಟ್ಟು ತರಿಸಿರ್ತಾರೆ. ಈಗ ನೀವು ಹೇಳ್ಬೋದು, ನೀವು ಇದು ಮಾಡ್ತಿರಲ್ಲ ಅಂತ. ಹೌದು, ನಾನು ಮಾಡ್ತೀನಿ. ಬಟ್ ಏನು ಗೊತ್ತ್ರಿ, ನಾವು ಮಾಡೋ ತಪ್ಪೇ ಅದೇ ನೋಡ್ರಿ. ಬಟ್ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಅವ್ರನ್ನ ಜಾಸ್ತಿ ನಾವು ಅವಾಯ್ಡ್ ಮಾಡಿದ್ರೆ ಚಲೋ ಅನ್ನಿಸ್ತೈತಿ. ಯಾಕಂದ್ರೆ ಅವ್ರು ಒಂದು ಮಾತು ಅಂದ್ಬಿಟ್ರೆ ನಾವು ಅದಕ್ಕೆ ಹೋಗ್ಲಿ ಬಿಡ ಅಂತಂದು ಅದನ್ನು ನಾವು ಓದ್ಲಾರ್ದಂಗೆ ತಿಳ್ಕೊಲಾರ್ದಂಗೆ ನಾವು ಏನು ಮಾಡ್ಬೇಕ್ರಿ, ಸುಮ್ಮನೆ ಹೈಡ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ರೀ ಅವರು. ಇಲ್ಲಿಕ್ರೆ ಏನು ಮಾಡ್ತಾರೆ, ಸುಮ್ಮನೆ ನಮ್ಗೆ ಪ್ರಾಬ್ಲಮ್ ಕೊಡೋಕ್ಕೆ ಚಾಲು ಮಾಡ್ತಾರೆ ಅವರು. ಸುಮ್ಮನೆ ನಮ್ಮ ಚಾನಲ್ಗೂ ಪ್ರಾಬ್ಲಮ್ ಮಾಡ್ಕೊಂಡು ನಾವು ಕುಂದ್ರಬೇಕಾಗ್ತೈತೆ ರೀ. ಅದ್ರ ಸಂಬಂಧ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿದ್ದಿದ್ದೆ. ಈಗ ನನಗೂ ನೋಡ್ರಿ, ಚಾನಲ್ ಡಿಲೀಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಭಾಳ ಹೆದರ್ಸ್ತಿದ್ರು ರೀ. ಅದನ್ನು ನಾವು ಹೆದರ್ಲಾರ್ದಂಗೆ ನಾವು ಅದನ್ನು ಫೇಸ್ ಮಾಡ್ಬೇಕ್ರಿ ಯಾವಾಗಲೂ. ನಾವು ಈಗ ಸೋಷಿಯಲ್ ಮೀಡ್ಯಾದಾಗ ಬಂದೇವಪ್ಪ ಅಂದ್ರೆ ಎಲ್ಲದಕ್ಕೂ ಫೇಸ್ ಮಾಡಿ ಮುಂದೂಡ್ಬೇಕಾಗ್ತೈತೆ ರೀ. ಇಲ್ಲಿಕ್ರ ನಮ್ಗೆ ನಾವು ಫೇಸ್ ಮಾಡಲಿಲ್ಲ ಅಂದರೆ ಮತ್ತೆ ಹಿಂದೆ ಉಳಿಯೋದು. ಯಾವತ್ತು ನಾನು ಹಿಂಗೆ ಮಾಡ್ಕೊತ ಬಂದೆ ಹಿಂದೆ ಉಳಿದು ಬಿಟ್ಟೆ. 3 ವರ್ಷ ಹಿಂದೆ ಉಳಿದು ಬಿಟ್ಟೆ. ಬಟ್ ಈಗಿನ ಇದಕ್ಕೆ ನಾನು ಅರ್ಥ ಮಾಡಿಕೊಂಡು ನಾನು ಮುಂದೆ ಹೋಗ್ಬೇಕಲ್ಲ, ಎಷ್ಟೋ ಇದು ಮುಂದೆ ಉಳಿಲಿಲ್ಲ. ಆ ಥರ ನಾನು ಮುಂದೆ ಹೋಗ್ಬೇಕಲ್ಲ ಅನ್ನೋ ಛಲಕ್ಕೆ ಮತ್ತು ನಾನು ಯೂಟ್ಯೂಬ್ನ ಮುಂದೂಡಿದೆ. ಯಾಕಂದ್ರೆ ಮತ್ತೆ ಬಿಟ್ಟಿದ್ದೆ, ಬೇಡ ಬಿಡಪ್ಪ ಅಂತಂದು. ಸೊ ನಾವು ಸಕ್ಸಸ್ ಆಗಬೇಕಪ್ಪ ಅಂದ್ರೆ ನಾವು ಯಾವಾಗಲೂ ನಮ್ಮ ಮನಸ್ಸಿನಾಗ ಒಂದು ಛಲ ಇಟ್ಕೋಬೇಕು. ನಾವು ಮುಂದೆ ಹೋಗ್ಬೇಕಪ್ಪ, ನಾವು 4 ಮಂದಿ ಹಂಗೆ ಮುಂದೆ ಹೋಗಬೇಕು ಅನ್ನೋ ನಮ್ಮ ಮನಸ್ಸಿನಾಗ ಒಂದು ಛಲ ಇತ್ತಪ್ಪ ಅಂದ್ರೆ ಆ ದೇವ್ರು ತನ್ನಿಂದ ತಾನ ಮುಂದೋಡಕ್ಕೆ ಹಚ್ತಾನೆ. ಸೊ ಅದಕ್ಕೆ ಒಂದು ಆಪ್ಷನ್ ಇದು ಅಂದ್ರೆ ಎಕ್ಸಾಂಪಲ್ ಅಂದ್ರೆ ನಾನು. ಯಾಕಂದ್ರೆ ನಾನು ಹಿಂದೆ ಉಳಿದಿದ್ದೆ ಎಷ್ಟೋ. ಬಟ್ ಇವತ್ತಿನ ದಿನಕ್ಕೆ ನಾನು ಮತ್ತು ಯೂಟ್ಯೂಬ್ ಪೇಮೆಂಟ್ ತೊಗೊಳೋ ಹಂಗೆ ಮಾಡ್ದೆ ಆ ದೇವರು. ಎಷ್ಟೋ ಜನ ಅನ್ನೋರು ಬಾಯಾಗಂತರೂ ಇಟ್ಟು ಹೊಡೆದಂಗೆ ಅಂತರೂ ಆಯಿತು. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಂಗೆ. ಒಂದು ದೊಡ್ಡ ಖುಷಿಯಿಂದ ಸಾಕು. ನಂಗೆ ಎಷ್ಟು ರೀ ಯಾಕೆ ಬರಲಿ, ನಂಗೆ ಯೂಟ್ಯೂಬಿಂದ ಬಂತಲ್ಲಪ್ಪ ಅನ್ನೋದು ಒಂದು ಭಾಳ ಖುಷಿ ರೀ ನಮ್ಗೆ. ಎಷ್ಟು ರೀ ಯಾಕೆ ಬರಲಿ ಸಾಕು. ನಮ್ಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಜಾಸ್ತಿ ನನಗೆ ಇನ್ನೂ ಹೆಚ್ಚಿಂದು ಬೇಕಂತ ನಾನು ಕೇಳ್ಕೊತೀನಿ. ನಿಮ್ಗಳ ಸಪೋರ್ಟ್ ಜಾಸ್ತಿ ಇತ್ತಪ್ಪ ಅಂದ್ರೆ ನಾನು ಇನ್ನೂ ಮುಂದೆ ಹೋಗ್ತೇನೆ ಅನ್ನೋ ಭರವಸೆ ನನಗೂ ಐತ್ರಿ. ಸಾಕು, ನಂಗೆ ನೀವು ಯಾವಾಗಿದ್ದರೂ ನಂಗೆ ಸಪೋರ್ಟ್ ಮಾಡ್ಕೊತಾನೆ ಬಂದಿರಿ. ಇನ್ನು ಮುಂದೆ ಆದರೂ
ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳೋದು. ಇದಕ್ಕಿಂತ ಬಿಟ್ಟರೆ ಹೆಚ್ಚಿಂದ ನಾನು ಏನು ಕೇಳ್ಕೊಳಂಗಿಲ್ಲ ಫ್ರೆಂಡ್ಸ. ಯಾವಾಗಲೂ ನೀವು ನೋಡಿರಿ ಹೊಸದಾಗಿ ಯೂಟ್ಯೂಬ್ ಮಾಡೋರು ಯಾವುದೇ ಒಂದು ಇದಕ್ಕೂ ಒಂದು ಪ್ರಾಬ್ಲಮ್ ತರಲಾರ್ದಂಗೆ ನೀವು ವೀಡಿಯೋನ ಮಾಡ್ಕೊತ ಹೋಗ್ರಿ, ಸಕ್ಸಸ್ ಕಾಣ್ತೀರಿ. ಯೂಟ್ಯೂಬ್ ಒಳಗೆ ದುಡ್ಡು ಬರೋಂಗಿಲ್ಲ ಅನ್ನೋರ್ಗಂತೂ ಇದು ಬೆಸ್ಟ್ ಎಕ್ಸಾಂಪಲ್. ಮನ್ಯಾಗಿದ್ದ ಹೆಣ್ಮಕ್ಳಿಗೆ ಏನಾಯ್ತು ರೀ, ಯಾಕಂದ್ರೆ ಈಗ ಒಬ್ಬೊಬ್ಬರು ಮನ್ಯಾಗ ಕೆಲ್ಸಕ್ಕೂ ಕಳ್ಸೋಂಗಿಲ್ಲ ಹೆಣ್ಮಕ್ಳಿಗೆ. ಮನ್ಯಾಗ ಕುತ್ಕೊಂಡೇ ನೀವು ರೆಸಿಪೀಸ್ ಎಲ್ಲ ಯಾವ ಥರದ್ದು ಎಲ್ಲ ಥರದ್ದು ಮಾಡಿರಿ. ನೀವು ಹೆಣೆಯೋದಿರಲಿ, ರೆಸಿಪಿ ಆಗಲಿ, ಏನಾದರೂ ಟಿಪ್ಸ್ ಆಗಲಿ, ಮನಿ ಟಿಪ್ಸ್, ಬ್ಲಾಗಿಂಗ್ ಆಗಲಿ, ನಿಮ್ಮ ಮನ್ಯಾಗ ಏನಾರ ಫ್ಯಾಮಿಲಿ ಬ್ಲಾಗಿಂಗ್ ಮಾಡಬೇಕಪ್ಪ ಅಂದರೆ ಇನ್ನೂ ಚಲೋದೆ. ಫ್ಯಾಮಿಲಿ ಬ್ಲಾಗ್ ಅಂದರೆ ಇನ್ನೂ ಕಂಟೆಂಟ್ ಚಲೋ ತೊಗೊತೈತ್ರಿ. ಆದರೂ ಸಕ್ಸಸ್ ಕಾಣ್ರಿ ಯೂಟ್ಯೂಬ್ ಮಾಡಿಕೊಂಡು. ನನಗೆ ಅನಿಸಿದ್ದು ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ಬಟ್ ನನಗಾಗಿದ್ದ ಅನುಭವನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಸಂಬಂಧ ನೀವು ಯಾವಾಗಲೂ ಹಿಂದುಳಿಯಕ್ಕೆ ಹೋಗ್ಬೇಡ್ರಿ. ನಂದು ಚಾನಲ್ ಗ್ರೋತ್ ಆಗೋಲ್ದಪ್ಪ ಅಂತಂದು ಹಿಂದುಳಿಯಕ್ಕೆ ಹೋಗ್ಬೇಡ್ರಿ. ಮುಂದೆ ಹೋಗ್ರಿ, ಮುಂದೆ ಸಾಗ್ರಿ. ನೀವು ಮುಂದೆ ಸಾಗ್ದಷ್ಟು ನಿಮ್ಗೆ ಸಕ್ಸಸ್ ಕಾಣ್ತೀರಿ ಅನ್ನೋದೇ ನನ್ನೊಂದು ಸಜೆಷನ್ ನನ್ನ ಕಡೆಯಿಂದ. ಸೊ ಇದ್ರಾಗ ಏನಾದರೂ ನಾನು ತಪ್ಪು ಮಾತಾಡಿದ್ರು ನಂಗೆ ಕ್ಷಮಿಸ್ಬಿಡ್ರಿ. ಮತ್ತು ನೋಡಿರಿ ಫ್ರೆಂಡ್ಸ್, ಯಾವತ್ತೂ ಏನು ತಪ್ಪು ಮಾಡ್ಕೊಳಾರ್ದಂಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಿ. ಮತ್ತು ನಾನು ಇವತ್ತಿಂದ ಈ ವಿಡಿಯೋ ಏನು ಮಾಡಾಕತ್ತೀನಿ ರೀ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.